ಇದೇ ಡಿ.ಕೆ. ಶಿವಕುಮಾರ್ ಅವರು ಇದೇ ಬುಧವಾರ ಸಂಜೆ 4ರಿಂದ 5 ಗಂಟೆಯ ಒಳಗಡೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಹೀಗೆ ಒಬ್ರು ಜ್ಯೋತಿಷಿ ಅವರಿಗೆ ಈ ಟೈಮ್ ನ ಕೊಟ್ಟಿದ್ದಾರೆ. ಅದು ಎಷ್ಟು ಜ್ಯೋತಿಷ್ಯದ ಪ್ರಕಾರ ಗುರು ಬದಲಾವಣೆ ಹೇಳ್ಬಿಟ್ಟು ಅದು ಮುಗಿಸ್ಬಿಡ್ತೀನಿ. ಸೊ ಪೂರ್ತಿ ಹೇಳಿದೆ 10ನೇ ಮನೆಯಲ್ಲಿ ಗುರು ಇದ್ದಾನೆ, ವರ್ಗೋತ್ತಮ ಅಂಶ ಕುಂಡಲಿಯಲ್ಲೂ ಕೂಡ ರಾಶಿ ಕುಂಡಲಿಯಲ್ಲೂ ಕೂಡ ಗುರು ವರ್ಗೋತ್ತಮನಾಗ್ತಾನೆ, ಪೂರ್ಣ ಪ್ರಮಾಣದಲ್ಲಿ ಅಧಿಕಾರವನ್ನು ಮುಗಿಸ್ತಾರೆ. ಆದರೆ ಪವರ್ ಅಂತ ಕರೆದ್ರೆ 50% ಮಾತ್ರ ಪವರ್ ಬರುತ್ತೆ, 100% ಯಾಕೆ ಪವರ್ ಬರಲ್ಲ. ಆದರೆ 7ನೇ ಮನೆ ಅಧಿಪತಿ 7ನೇ ಮನೆ 4ನೇ ಮನೆ ಪವರು, 7ನೇ ಮನೆ ಅಧಿಪತಿ ಮಂಗಲ ತನ್ನ ಸ್ವಕ್ಷೇತ್ರದಲ್ಲಿ ಇರೋದರಿಂದ ಅರ್ಧ ಪವರ್ ಅವರು ಯೂಸ್ ಮಾಡ್ತಾರೆ, ಇನ್ನು ಅರ್ಧ ಪವರನ್ನು ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ನಂಬರ್ 1. ನಂಬರ್ 2. ನಂಬರ್ 3, ಈ ಆರೋಗ್ಯದಲ್ಲಿ ಈ ಪ್ರಮಾಣ ವಚನ ಸ್ವೀಕರಿಸುವಾಗ ತುಲಾ ಲಗ್ನದಲ್ಲಿ ಏನಾದರೂ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದೇ ಆದರೆ ಆ ಮಕ್ಕಳ ಮೇಲೆ ಆರೋಗ್ಯ ಪ್ರಭಾವ ಬೀರ್ತದೆ. ಯಾವ ಮಕ್ಕಳು? ತನ್ನ ಸ್ವಂತ ಮಕ್ಕಳಾಗಿರಬಹುದು ಅಥವಾ ನಾವು ಪ್ರಜೆಗಳೆಲ್ಲ ಆಗಿರ್ಬೋದು, ನಮ್ಮ ಮೇಲೆ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರ್ತದೆ ಅಂತ ತೋರಿಸುತ್ತೆ. ಆದ್ದರಿಂದ ಸಂಕಷ್ಟ ಎದುರಾಗುತ್ತೆ ಅಂತ ತೋರಿಸುತ್ತೆ. ಆಮೇಲೆ ಅಷ್ಟಮದಲ್ಲಿ ಶುದ್ಧಿಯಾಗಿರಬೇಕು. ಪ್ರಮಾಣ ವಚನ ಸ್ವೀಕರಿಸುವಾಗ ಅಷ್ಟಮದಲ್ಲಿ ಯಾವುದೂ ಗ್ರಹ ಇರಬಾರ್ದು. ಇಲ್ಲಿ ಅಷ್ಟಮದಲ್ಲಿ ಸೂರ್ಯ ಇರೋದರಿಂದ ಇವರ ಆರೋಗ್ಯ ಏನು ಮಾನ್ಯ ಇವಾಗ ನಾಳೆ ಪ್ರಮಾಣ ವಚನ ಸ್ವೀಕರಿಸ್ತಾರೋ ಅವರು ಬಲವಾದ ಒಂದು ಹೋಮ ಯಜ್ಞಗಳನ್ನು ಮಾಡಿಕೊಂಡು ಸ್ವೀಕರಿಸಬೇಕೆ ವಿನಃ ಅದೇ ಏನೂ ಮಾಡಿದರೆ ಏನಾಗುತ್ತೆ ಅಂತ ಏನಾದರೂ ಮಾಡಿದ್ದೇ ಆದರೆ ಅವರಿಗೆ ಆಯುಷ್ಯಗಾಗಲಿ ಅವರ ಆರೋಗ್ಯಕ್ಕಾಗಲಿ ಕಟ್ಟಿಟ್ಟ ಬುತ್ತಿ ಇದು ಅಂತ ಹೇಳಿದೆ ಪ್ರಮಾಣ ವಚನ. ಇಟ್ಸ್ ಕ್ಲಿಯರ್ ಕಟ್ ಹೇಳುತ್ತೆ. ಅವರ ಆರೋಗ್ಯ ಆಯುಷ್ಯಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳುತ್ತೆ. 8ನೇ ಮನೆಯಲ್ಲಿ ಯಾವುದೇ ಗ್ರಹ ಇರ್ಕೊಡ್ದು, ಆದರೆ ಅಷ್ಟಮ ಶುದ್ಧಿ ಇಲ್ಲ, ಸೂರ್ಯ ಇರ್ತಾನೆ ಅಲ್ಲಿ ಅಂತ. ಇನ್ನಾದಮೇಲೆ ಇನ್ನು ಹಣಕಾಸು, ರಾಜ್ಯದಲ್ಲಿ ಹಣಕಾಸು ಧಾರ್ಮಿಕ ವ್ಯವಸ್ಥೆ ಹೇಗಿರುತ್ತೆ ಅಂತ ಕೇಳಿದ್ರೆ 2, 12 ಮನೆಯನ್ನು ಪ್ರಮಾಣ ವಚನ ಸ್ವೀಕರಿಸ್ತಕ್ಕಂಥ ಲಗ್ನಕ್ಕೆ 2, 12 ಮನೆಯನ್ನು ರಾಜ್ಯದ ದೊಡ್ಡ ಕಾಸು ಅಂತೀವಿ, ಒಂದು ಚೂರು ಬಡತನ ಬರಲ್ಲ.